ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಸೀರೆ ಉಡಿಸೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಕೆಳಗಡೆ ಇದು ಕಲಸದ ಚೊಂಬುಗೂ ಮತ್ತು ಒಂದು ಸಣ್ಣ ಬಿಂದಿಗೆಗೂ ನಾನು ಒಂದು ಕಡ್ಡಿನ ಟೈಟಾಗಿ ಕಟ್ಕೊಂಡಿದ್ದೀನಿ. ಎರಡರಲ್ಲೂ ನೀರು ಹಾಕ್ಕೊಂಡಿದ್ದೀನಿ. ಸೀರೆನ ಮಧ್ಯ ಫೋಲ್ಡ್ ಮಾಡಿಕೊಂಡು ಇದು ನೆರಿಗೆ ಇಟ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಮೆಥಡು. ಆರಾಮಾಗಿ ಹೊಸಬ್ರಾಗಿದ್ರೂ ಈ ರೀತಿ ಕಟ್ಟೋದ್ರಿಂದ ತುಂಬ ಈಸಿಯಾಗಿ ಅನಿಸುತ್ತೆ ನಿಮಗೆ. ನೋಡಿ, ಈ ರೀತಿ ಎಲ್ಲ ಫುಲ್ಲು ನೆರಿಗೆ ಇಟ್ಕೊಳ್ತಾ ಇದ್ದೀನಿ. ನೆರಿಗೆ ಕ್ಲೀನಾಗಿ ಇಟ್ಕೊಳ್ಳಿ. ಮಧ್ಯೆ ಫಸ್ಟ್ ಒಂದು ಅರ್ಧ ಇಟ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ. ಆವಾಗ ಬಿಟ್ಕೊಳ್ಳಲ್ಲ, ನಿಮಗೂ ಈಸಿ ಆಗುತ್ತೆ ಆವಾಗ. ಮತ್ತು ಪುನಃ ಅರ್ಧ ನಾನು ಅದೇ ರೀತಿ ನೆರಿಗೆ ಇಟ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಕೊನೆಯದಾಗಿ ಪಲ್ಲು ಬಂದುಬಿಟ್ಟು ಒಂದು ಸ್ವಲ್ಪ ಬಿಡ್ತಾ ಇದ್ದೀನಿ. ನೋಡಿ, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಈ ರೀತಿ ಫುಲ್ಲು ನೆರಿಗೆ ಇಟ್ಕೊತಾ ಇದ್ದೀನಿ. ನೋಡಿ, ಪುನಃ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ಇಟ್ಕೊಂಡು ಅದಾದಮೇಲೆ ಎಲ್ಲ ಕ್ಲೀನಾಗಿ ನೆರಿಗೆನ ಜೋಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಒಂದೇ ಲೇಯರಾಗಿ ಸರಿ ಸಮಾನವಾಗಿ ಇಟ್ಕೊಂಡು ಕ್ಲೀನಾಗಿ ಪ್ಲೇಟ್ಸು ಫೋಲ್ಡಿಂಗ್ ಅನ್ನೋದನ್ನು ಕ್ಲೀನಾಗಿ ಪ್ಲೇಟ್ಸನ್ನು ಸರಿ ಮಾಡ್ಕೊತಾ ಇದ್ದೀನಿ. ಅದು ಮಾಡಾದಮೇಲೆ ಒಂದು ರಬ್ಬರ್ ಬ್ಯಾಂಡ್ ಇಟ್ಕೊಳ್ಳಿ. ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ರೆ ಟೈಟಾಗಿ ಗ್ರಿಪ್ಪಾಗೆ ನಿಲ್ಲುತ್ತೆ. ಇವಾಗ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ ನಾನು. ಒಂದು 2ರಿಂದ 3 ಇಂಚು ಗ್ಯಾಪ್ ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಟೈಟಾಗಿ ಹಾಕ್ಕೊಳ್ಳಿ ರಬ್ಬರ್ ಬ್ಯಾಂಡು. ಈ ಸ್ವೀಟ್ ಬಾಕ್ಸ್ಗೆಲ್ಲ ಬರುತ್ತಲ್ಲ ಅಂಥದ್ದು ಈಸ್ಕೊಳ್ಳಿ. ಅದಂದರೆ ಸ್ವಲ್ಪ ಎಕ್ಸ್ಪ್ಯಾಂಡು ಚೆನ್ನಾಗಾಗುತ್ತೆ, ಗ್ರಿಪ್ಪಾಗೂ ಕೂರುತ್ತೆ. ಅದು ಪಲ್ಲು ಬಂದುಬಿಟ್ಟು ಸೈಡಲ್ಲಿ ಬಿಟ್ಟು ಈಗ ಕೆಳಗಡೆ ಬಿಂದಿಗೆ ಏನಿಟ್ಟಿದ್ದೆ ಅದಕ್ಕೆ ನಾನು ದಾರ ಕಟ್ತಾಯಿದ್ದೀನಿ. ಒಂದು ಯಾವುದಾದ್ರೂ ಪೈಪಿಂಗ್ ದಾರನೋ ಇಲ್ಲಾಂದರೆ ಸಪ್ಪೆ ದಾರ ಥರ ಯಾವುದಾದ್ರೂ ಬರುತ್ತಲ್ಲ ಅದನ್ನು ಟೈಟಾಗಿ ಬಿಗಿಯಾಗಿ ಕಟ್ಕೊಳ್ಳಿ. ಮತ್ತು ನೆರಿಗೆ ಸರಿ ಮಾಡ್ಕೊತಾ ಇದ್ದೀನಿ. ಈಗ ಕ್ಲೀನಾಗೆ ನೆರಿಗೆನ ಸರಿ ಮಾಡ್ಕೊಳ್ಬೇಕು. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಫೈನಲಾಗಿ ಇನ್ನೊಂದು ಸರಿ ನೆರಿಗೆ ಸರಿ ಮಾಡ್ಕೊಳ್ತೀನಿ. ಈಗ ಅದನ್ನು ನೆರಿಗೆ ಪಲ್ಲುನ ನೆರಿಗೆ ಇಡ್ತಾಯಿದ್ದೀನಿ. ನಿಮಗೆ ನೆರಿಗೆ ಬೇಕಾದರೆ ಅದು ಇಡ್ಬೋದು, ಇಲ್ಲಾಂದರೆ ಫೋಲ್ಡ್ ಮಾಡಿಕೊಂಡು ಸಹ ನೀವು ಮಾಡ್ಬೋದು. ಡಬಲ್ ಫೋಲ್ಡಿಂಗ್ ಥರ ಮಾಡಿ ಬಾರ್ಡ್ರ್ ಮಾತ್ರ ಕಾಣಿಸೋ ಥರನೂ ಇಡ್ಬೋದು. ಇವಾಗ ಅದನ್ನೆಲ್ಲ ಸರಿ ಮಾಡಿಕೊಂಡು ಫ್ರಂಟ್ ಸೈಡ್ ತರ್ತಾಯಿದ್ದೀನಿ. ಈಗ ಅದನ್ನು ಫ್ರಂಟಿಗೆ ಇಟ್ಕೊಂಡು ನಾವು 2 ಕೈ ಇದ್ದರೆ ನೀವು ಕೈಯನ್ನು ಇಟ್ಕೊಂಡ್ಬಿಡಿ. ನನ್ನ ಹತ್ರ ಕೈ ಇರೋದ್ರಿಂದ ನಾನು ಇಡ್ತಾಯಿದ್ದೀನಿ. ಇವಾಗ ನಾನು ಮೇಲ್ಗಡೆ ಒಂದು ದಾರ ಥರ ಕಟ್ಕೊಂಡಿದ್ದೆ, ಅದನ್ನು ಕಡ್ಡಿಗೆ ಹಂಗೆ ಹ್ಯಾಂಗ್ ಮಾಡ್ತಾಯಿದ್ದೀನಿ. ನೋಡಿ, ಅಂದರೆ ಸೂಜಿ ದಾರದಲ್ಲಿ ಒಂದು ದಾರನ ಒಂದು ಅಷ್ಟಕ್ಕೆ ಮಾತ್ರ ಒಳಗಡೆ ಹೋಗಿ ಗ್ರಿಪ್ಪಾಗಿ ನಿಲ್ಲೋದಕ್ಕೆ ಒಂದು ದಾರ ಕಟ್ಕೊಂಡಿದ್ದೆ. ಇವಾಗ ಆ ಪಲ್ಲು ಏನೈತೆ ಫ್ರಂಟ್ ಸೈಡಿಂದ ತೆಗೆದು ಬ್ಯಾಕಿಗೆ ಬಿಡ್ತಾಯಿದ್ದೀನಿ. ಈಗ ಅದೇ ಪಲ್ಲುನಲ್ಲೇ ಪಿಂಕದ್ದು ಏನೈತೆ ಸ್ಯಾರಿ ಕೆಳಗಡೆ ಪಿಂಕ್ ಕಲರ್ ಬಂದಿರೋದನ್ನು ನಾನು ಬ್ಲೌಸ್ ಥರ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಅಲ್ಲಿ ಇದೇ ರೀತಿ ಮಾಡಿಕೊಂಡು ಹಿಂದೆ ಒಂದು ಪಿನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಆವಾಗ ಅದೊಂಥರ ಬ್ಲೌಸ್ ಹಾಕ್ದಂಗೆ ಇರುತ್ತಲ್ವ, ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಅನ್ನೋದಕ್ಕೆ ನಾನು ಅದನ್ನು ಹಂಗೆ ಮಾಡಿದ್ದೀನಿ. ಪಲ್ಲುನಲ್ಲೇ ಮಾಡಿರೋದು. ಈಗ ಕೈಯೆಲ್ಲ ಸರಿ ಇದೆಯಾ ಅಂತ ನೋಡ್ಕೊತಾ ಇದ್ದೀನಿ. ನೆರಿಗೆನ ಕ್ಲೀನಾಗೆ ಫೈನಲಾಗಿ ಒಂದು ಟೈಮು ನೆರಿಗೆ ಸರಿ ಮಾಡ್ಕೊಳ್ಬೇಕು. ಈಗ ಒಂದು ದಾರ ಇಟ್ಕೊಂಡು ಸೊಂಟಕ್ಕೆ ಟೈಟಾಗಿ ಕಟ್ತಾಯಿದ್ದೀನಿ. ನೋಡಿ, ಕೆಳಗಡೆ ಬಿಂದಿಗೆ ಏನಿರುತ್ತೆ ಅದಕ್ಕೆ ಕಟ್ತಾಯಿದ್ದೀನಿ. ಈಗ ಏನಾದರೂ ಸೆಟ್ಸ್ ದೇವ್ರಿಗಂತ ಇಟ್ಟಿರೋದನ್ನು ನೀವು ಹಾಕ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ನಾನು ಇರೋದನ್ನು ನಾನು ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೆಟ್ ಎಲ್ಲನೂ. ಈಗ ಜಡೆಬಿಲ್ನ ಹಾಕ್ತಾಯಿದ್ದೀನಿ. ಅದು ಬಂದುಬಿಟ್ಟು ಮೇಲ್ಗಡೆ ಹ್ಯಾಂಗಿಂಗ್ ಥರ ಕೊಟ್ಟಿರೋದನ್ನ ಒಂದು ಪಿನ್ ಹಾಕಿ ಹಿಂದೆ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಅಂದರೆ ಪಿನ್ನಲ್ಲಿ ಬಟ್ಟೆಗೆ ಪಿನ್ ಮಾಡ್ತಾಯಿದ್ದೀನಿ, ಅವಾಗ ಅದು ಕೆಳಗಡೆ ಬೀಳಲ್ಲ.